ಕನ್ನಡ ಕೆಡುಗರೆ ಕನ್ನಡ ವಾಯ್ಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಫ್ರೆಂಡ್ಸ್, ಎಲ್ಲ ಕ್ಷೇತ್ರದಲ್ಲೂ ಹೆಸರು ಮಾಡ್ತಿರೋ ಭಾರತ ಸಾರಿಗೆ ವ್ಯವಸ್ಥೆಯಲ್ಲೂ ಮಹತ್ವದ ಹೆಜ್ಜೆಗಳನ್ನು ಇಡ್ತಿದೆ. ಬೆಂಗಳೂರಿನಿಂದ ದಿಲ್ಲಿವರೆಗೆ 2.5 ಗಂಟೆಯಲ್ಲಿ ತಲುಪಬಹುದು. ಇದು ಏರ್ ಟ್ರಾವೆಲ್ ಮೂಲಕ ಅಲ್ಲ, ರೈಲಿನಲ್ಲಿ. ಅಂದರೆ ನೀವು ನಂಬ್ತೀರಾ? ನಂಬುವ ಸಮಯ ಬಂದಿದೆ. ಭಾರತದಲ್ಲಿ ಫ್ಯೂಚರಿಸ್ಟಿಕ್ ರೈಲಿಗಾಗಿ ಹೈಪರ್ ಲೂಪ್ ಟ್ರೈನ್ ಬರಲಿದೆ. ಗಂಟೆಗೆ ವಿಮಾನಕ್ಕಿಂತಲೂ ವೇಗವಾಗಿ ಚಲಿಸುವ ರೈಲಿಗೆ ಈಗಾಗಲೇ ಸಿದ್ಧತೆ ಕೂಡ ನಡೆದಿದೆ. ಇದಕ್ಕಾಗಿ ಬೇಕಾಗುವ ಟ್ರ್ಯಾಕ್ ಕೂಡ ರೆಡಿಯಾಗಿದೆ. ಈ ವಿಷಯವನ್ನ ಖುದ್ದು ರೈಲ್ವೆ ಮಿನಿಸ್ಟರ್ ಅಶ್ವಿನಿ ವೈಷ್ಣವ್ ಟ್ವೀಟ್ ಮಾಡಿ ತಿಳಿಸಿದ್ದಾರೆ. ಹಾಗಿದ್ರೆ ಈ ಹೈಪರ್ ಲೂಪ್ ಟ್ರೈನ್ ಅಂದ್ರೇನು? ಇದು ಯಾವ ಟೆಕ್ನಾಲಜಿ ಮೇಲೆ ವರ್ಕ್ ಆಗುತ್ತೆ, ಯಾವ ಸ್ಪೀಡ್ನಲ್ಲಿ ಚಲಿಸುತ್ತೆ ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಟ್ವೀಟ್ನಲ್ಲಿ ಏನಿದೆ? ರೈಲ್ವೆ ಮಿನಿಸ್ಟರ್ ಅಶ್ವಿನಿ ವೈಷ್ಣವ್ ಡಿಸೆಂಬರ್ 5ರಂದು ಹೈಪರ್ ಲೂಪ್ ಟ್ರ್ಯಾಕ್ ಕುರಿತು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ತಯೂರ್ನ ಐಐಟಿ ಮಡ್ರಾಸ್ ಡಿಸ್ಕವರಿ ಕ್ಯಾಂಪಸ್ನಲ್ಲಿ 410 ಮೀಟರ್ ಉದ್ದದ ಹೈಪರ್ ಲೂಪ್ ಟೆಸ್ಟ್ ಟ್ರ್ಯಾಕ್ ಪೂರ್ಣಗೊಂಡಿದೆ ಅಂತ ವಿಡಿಯೋ ಒಂದನ್ನು ಶೇರ್ ಮಾಡಿದ್ದಾರೆ. ಹಾಗೆ ಈ ಕೆಲಸದಲ್ಲಿ ಭಾಗಿಯಾಗಿರೋ ಟೀಮ್ ರೈಲ್ವೇಸ್, ಐಐಟಿ ಮದ್ರಾಸ್ ತಂಡ ಹಾಗೂ TUTR ಅನ್ನೋ ಸ್ಟಾರ್ಟ್ಅಪ್ ಕಂಪನಿಗೆ ಕಂಗ್ರಾಟ್ಸ್ ಹೇಳಿದ್ದಾರೆ. ಫ್ರೆಂಡ್ಸ್, ಈ 410 ಮೀಟರ್ ಉದ್ದದ ಟ್ರ್ಯಾಕ್ ಅನ್ನ ಕೇವಲ ಟೆಸ್ಟ್ಗಾಗಿ ಸಿದ್ಧಪಡಿಸಲಾಗಿದೆ. ಟೆಸ್ಟ್ಗಾಗಿ ಮೊದಲ 11.5 ಕಿಲೋಮೀಟರ್ ಉದ್ದದ ಟ್ರ್ಯಾಕ್ ರೆಡಿ ಮಾಡಲಾಗುತ್ತದೆ. ಈ ಟ್ರ್ಯಾಕ್ನಲ್ಲಿ ಟೆಸ್ಟ್ ರನ್ ನಡೆಸಲಾಗುತ್ತದೆ. ಇದು ಯಶಸ್ವಿಯಾದಲ್ಲಿ 100 ಕಿಲೋಮೀಟರ್ ಉದ್ದದ ಟ್ರ್ಯಾಕ್ ಅನ್ನ ನಿರ್ಮಿಸುವ ಗುರಿ ಹೊಂದಲಾಗಿದೆ ಅಂತ ಹೇಳಲಾಗಿದೆ. ಮೊದಲ ಹೈಪರ್ ಲೂಪ್ ಸಾರಿಗೆ ವ್ಯವಸ್ಥೆ ಬಳಕೆಗೆ ಮುಂಬೈ ಪುಣೆ ಮಾರ್ಗವನ್ನ ಆಯ್ಕೆ ಮಾಡಲಾಗಿದೆ. ಒಂದು ವೇಳೆ ಈ ಮಾರ್ಗದಲ್ಲಿ ಹೈಪರ್ ಲೂಪ್ ಸಂಚಾರ ಆರಂಭವಾದರೆ ಕೇವಲ 25 ನಿಮಿಷದಲ್ಲಿ ಮುಂಬೈನಿಂದ ಪುಣೆಗೆ ತಲುಪಬಹುದು. 2027-28 ವೇಳೆಗೆ ಕಾರ್ಗೋ ಅಂದರೆ ಗೂಡ್ಸ್ ಅನ್ನ ಕ್ಯಾರಿ ಮಾಡುವ ಹೈಪರ್ ಲೂಪ್ ಸಿಸ್ಟಮ್ ಅನ್ನ ಆರಂಭಿಸೋಕೆ ಪುಣೆ ಮೂಲದ ಸ್ಟಾರ್ಟ್ಅಪ್ ಕಂಪನಿ ಕ್ವಿಂಟ್ರನ್ ಹೈಪರ್ ಲೂಪ್ ಯೋಜನೆ ಹಾಕಿಕೊಂಡಿದೆ. ಈ ಯೋಜನೆಗೆ ಸಂಬಂಧಿಸಿದಂತೆ ಪುಣೆಯಲ್ಲಿ 100 ಮೀಟರ್ ಪ್ರಾಯೋಗಿಕ ಟ್ರ್ಯಾಕ್ ಕೂಡ ನಿರ್ಮಾಣ ಹಂತದಲ್ಲಿದೆ ಅಂತ ಹೇಳಲಾಗಿದೆ. ಏನಿದು ಹೈಪರ್ ಲೂಪ್ ಸಾರಿಗೆ ವ್ಯವಸ್ಥೆ? ಫ್ರೆಂಡ್ಸ್, ಇದು ಅತ್ಯಾಧುನಿಕ ಟೆಕ್ನಾಲಜಿ ಬಳಸಿಕೊಂಡು ಸಿದ್ಧವಾಗ್ತಿರೋ ಹೆಚ್ಚಿನ ವೇಗ ಹೊಂದಿರುವ ಸಾರಿಗೆ ವ್ಯವಸ್ಥೆಯಾಗಿದೆ. ಇದು ಕ್ಲೋಸ್ ಆಗಿರುವ ವ್ಯಾಕ್ಯೂಮ್ ಅಥವಾ ನಿರ್ವಾತದಲ್ಲಿ ಚಲಿಸುತ್ತದೆ. ಈ ರೈಲಿಗೆ ಯಾವುದೇ ಗಾಲಿಗಳಿರಲ್ಲ, ವಿಮಾನಕ್ಕೆ ಇರುವ ರೀತಿ ರೆಕ್ಕೆಗಳಿರಲ್ಲ. ಹೌದು, ಇದು ನಿರ್ವಾತದಲ್ಲಿ ತೇಲಿ ಹೋಗುತ್ತದೆ. ನಿರ್ವಾತದಲ್ಲಿ ಚಲಿಸೋದ್ರಿಂದ ಇದಕ್ಕೆ ಗಾಳಿಯ ಪ್ರತಿರೋಧ ಕೂಡ ಇರಲ್ಲ. ಭೂಮಿಯ ಮೇಲೆ ಚಲಿಸುವ ಎಲ್ಲ ವಾಹನಗಳಿಗೂ ಗಾಳಿಯ ಪ್ರತಿರೋಧ ಇದ್ದೇ ಇರುತ್ತದೆ. ಬೈಕ್ ಮೇಲೆ ನೀವು ಚಲಿಸುವಾಗ ಗಾಳಿ ನಿಮಗೆ ಅಡ್ಡ ಬರೋದು ನಿಮಗೆ ಅನುಭವವಾಗುತ್ತದೆ. ಆದರೆ ಈ ಹೈಪರ್ ಲೂಪ್ ಸಾರಿಗೆ ವ್ಯವಸ್ಥೆಯಲ್ಲಿ ಯಾವುದೇ ಗಾಳಿ ಇರಲ್ಲ, ಹೀಗಾಗಿ ಇದಕ್ಕೆ ಯಾವುದೇ ಪ್ರತಿರೋಧ ಇರಲ್ಲ. ಇದು ಕೂಡ ಈ ರೈಲು ಅತ್ಯಂತ ವೇಗವಾಗಿ ಚಲಿಸೋಕೆ ಪ್ರಮುಖ ಕಾರಣವಾಗುತ್ತದೆ. ಅಲ್ಲದೆ ನಿರ್ವಾತದಲ್ಲಿ ಹಳಿ ಹಾಗೂ ರೈಲಿನ ಮಧ್ಯೆ ಯಾವುದೇ ಘರ್ಷಣೆ ಕೂಡ ಇರಲ್ಲ, ಹಾಗಾಗಿ ಹೆಚ್ಚಿನ ವೇಗವನ್ನ ಹೊಂದೋಕೆ ಸಾಧ್ಯವಾಗುತ್ತೆ. ಅಂದ್ರೆ ಈ ವ್ಯವಸ್ಥೆಯಲ್ಲಿ ಮ್ಯಾಗ್ನೆಟಿಕ್ ಲೆವಿಟೇಷನ್ ಹಾಗೂ ಲೋ ಪ್ರೆಷರ್ ಟ್ಯೂಬ್ ಟೆಕ್ನಾಲಜಿಯನ್ನ ಬಳಸಲಾಗುತ್ತೆ. ಈ ಲೋ ಪ್ರೆಷರ್ ಟ್ಯೂಬ್ಗಳು ಗಾಳಿಯನ್ನ ರಿಮೂವ್ ಮಾಡುತ್ತವೆ, ಹಾಗೆ ರೈಲಿನ ಕ್ಯಾಪ್ಸೂಲ್ ವೇಗವಾಗಿ ಹೋಗುವಂತೆ ಮಾಡುತ್ತದೆ. ಈ ವ್ಯಾಕ್ಯೂಮ್ ಟ್ಯೂಬ್ನಲ್ಲಿ ಚಲಿಸುವ ರೈಲಿಗೆ ಪಾಡ್ಸ್ ಅಂತ ಕರೆಯಲಾಗುತ್ತದೆ. ಈ ಪಾಡ್ ಪ್ರೆಷರೈಸ್ಡ್ ವೆಹಿಕಲ್ ಆಗಿದ್ದು ಮ್ಯಾಗ್ನೆಟಿಕ್ ಪ್ರೊಪಲ್ಷನ್ ಹಾಗೂ ಟ್ರ್ಯಾಕ್ಗೆ ಸಂಪರ್ಕ ಇಲ್ಲದೆ ಲೆವಿಟೇಷನ್ ತಂತ್ರಜ್ಞಾನದ ಮೇಲೆ ಚಲಿಸುತ್ತದೆ. ಈ ಮ್ಯಾಗ್ನೆಟಿಕ್ ಲೆವಿಟೇಷನ್ ಅಂದ್ರೆ ಟ್ರ್ಯಾಕ್ ಹಾಗೂ ಪಾಡ್ ಎರಡು ಒಂದಕ್ಕೊಂದು ಸಂಪರ್ಕ ಬಾರದಂತೆ ಮ್ಯಾಗ್ನೆಟಿಕ್ ಟೆಕ್ನಾಲಜಿ ಬಳಸೋದು. ಇನ್ನು ಈಸಿಯಾಗಿ ಹೇಳ್ಬೇಕಂದ್ರೆ, ಎರಡು ಮ್ಯಾಗ್ನೆಟ್ಗಳನ್ನ ಹತ್ರ ತಂದ್ರೆ ಸೇಮ್ ಪೋಲ್ಗಳು ದೂರ ಹೋಗುತ್ತವೆ, ಹಾಗೆ ಆಪೋಸಿಟ್ ಪೋಲ್ಗಳು ಆಕರ್ಷಣೆ ಆಗುತ್ತವೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಷಯ. ಸೊ ಇಲ್ಲಿ ಪಾಡ್ಗಳ ಕೆಳಭಾಗ ಹಾಗೂ ಟ್ರ್ಯಾಕ್ನ ಮೇಲ್ಭಾಗವನ್ನ ಒಂದೇ ಪೋಲ್ ಅಂದ್ರೆ 2 ಪಾಸಿಟಿವ್ ಇರೋ ತರ ನಿರ್ಮಿಸಲಾಗುತ್ತದೆ. ಈ ಮೂಲಕ ಒಂದಕ್ಕೊಂದು ದೂರ ತಳ್ಳುವ ಮೂಲಕ ಪಾಡ್ ಮುಂದೆ ಚಲಿಸುತ್ತದೆ. ಈ ಪಾಡ್ ಗಂಟೆಗೆ 1100 ಕಿಲೋಮೀಟರ್ ವೇಗವಾಗಿ ಚಲಿಸುವ ಸಾಮರ್ಥ್ಯ ಹೊಂದಿದೆ.
ಯಾವ ದೇಶದಲ್ಲಿದೆ ಹೈಪರ್ಲೂಪ್? ಫ್ರೆಂಡ್ಸ್, ಭಾರತದಲ್ಲಿ ಈಗ ತಲೆ ಎತ್ತುತ್ತಿರೋ ಹೈಪರ್ಲೂಪ್ ಸಾರಿಗೆ ವ್ಯವಸ್ಥೆ ಇತ್ತೀಚೆಗೆ ಅಭಿವೃದ್ಧಿಯಾಗಿರೋ ಟೆಕ್ನಾಲಜಿ ಅಲ್ಲ. 17ನೇ ಶತಮಾನದಲ್ಲೇ ಈ ಬಗ್ಗೆ ಅಧ್ಯಯನ ಮಾಡಲಾಗಿತ್ತು, ಆದರೆ ಇದು ಹಾಗೆ ಉಳಿದುಕೊಂಡಿತ್ತು. ನಂತರ 2012ರಲ್ಲಿ ಈ ಬಗ್ಗೆ ಟೆಕ್ ದಿಗ್ಗಜ ಎಲಾನ್ ಮಸ್ಕ್ ಮಾತನಾಡಿದ್ರು. ಅಲ್ಲಿಂದ ಈ ಟೆಕ್ನಾಲಜಿ ಹೆಚ್ಚು ಸುದ್ದಿ ಮಾಡ್ತಿದೆ. ಭಾರತ ಸೇರಿದಂತೆ ಹಲವಾರು ರಾಷ್ಟ್ರಗಳು ಈ ಟೆಕ್ನಾಲಜಿ ಅಭಿವೃದ್ಧಿ ಮಾಡೋಕೆ ಮುಂದಾಗಿವೆ. 2020ರಲ್ಲಿ ಅಮೆರಿಕದ ವರ್ಜಿನ್ ಹೈಪರ್ಲೂಪ್ 1 ಅನ್ನೋ ಕಂಪನಿ ಮನುಷ್ಯರನ್ನ ಕೂರಿಸಿ ಟೆಸ್ಟ್ ಅನ್ನ ಮಾಡಿದೆ. ಇನ್ನು ಕೇವಲ 2 ತಿಂಗಳ ಹಿಂದೆ ಅಂದ್ರೆ ಸೆಪ್ಟೆಂಬರ್ನಲ್ಲಿ ನೆದರ್ಲ್ಯಾಂಡ್ನ ಕಂಪನಿಯೊಂದು ಯಶಸ್ವಿಯಾಗಿ ಟೆಸ್ಟ್ ರನ್ ಮಾಡಿದೆ. ಇದೀಗ ಭಾರತ ಕೂಡ ಈ ಟೆಕ್ನಾಲಜಿಯಲ್ಲಿ ಮೊದಲ ಹೆಜ್ಜೆ ಇಟ್ಟಿದ್ದು ಟೆಸ್ಟ್ ಟ್ರ್ಯಾಕ್ ರೆಡಿ ಮಾಡ್ತಿದೆ. ಈಗಾಗಲೇ 410 ಮೀಟರ್ ಟ್ರ್ಯಾಕ್ ರೆಡಿಯಾಗಿದ್ದು ಭಾರತದಲ್ಲೂ ಹೈಪರ್ಲೂಪ್ ವ್ಯವಸ್ಥೆ ಬರೋದು ಕನ್ಫರ್ಮ್ ಆದಂತಾಗಿದೆ. ಈ ಟ್ರ್ಯಾಕ್ ಅನ್ನ IIT ಮಡ್ರಾಸ್ನ ಆವಿಷ್ಕಾರ್ ಹೈಪರ್ಲೂಪ್ ತಂಡದ 76 ವಿದ್ಯಾರ್ಥಿಗಳು TUTR ಅನ್ನೋ ಕಂಪನಿ ಜೊತೆ ಸೇರ್ಕೊಂಡು ಸಿದ್ಧಪಡಿಸಿದ್ದಾರೆ. ಈ ಯೋಜನೆ 2 ಹಂತಗಳನ್ನು ಒಳಗೊಂಡಿದೆ. ಮೊದಲು 11.5 ಕಿಲೋಮೀಟರ್ ಟೆಸ್ಟ್ ಟ್ರ್ಯಾಕ್ ಹಾಗೂ ಎರಡನೇ ಹಂತದಲ್ಲಿ 100 ಕಿಲೋಮೀಟರ್ ಬಳಕೆಗೆ ನಿರ್ಮಿಸಲಾಗುತ್ತದೆ. ಫ್ರೆಂಡ್ಸ್, ಈ ಸಾರಿಗೆ ವ್ಯವಸ್ಥೆಯಿಂದ ಭಾರತದಲ್ಲಿನ ನಗರಗಳು ಹತ್ತಿರ ಆಗಲಿವೆ. ಅಂದ್ರೆ ತುಂಬಾ ಕಡಿಮೆ ಸಮಯದಲ್ಲಿ ಒಂದು ನಗರದಿಂದ ಮತ್ತೊಂದು ನಗರಕ್ಕೆ ಹೋಗ್ಬೋದು. ಗಂಟೆಗೆ 1100 ಕಿಲೋಮೀಟರ್ ವೇಗ ಹೊಂದಿದ್ರೂ ಆರಂಭದಲ್ಲಿ 600 ಕಿಲೋಮೀಟರ್ ವೇಗದಲ್ಲಿ ಈ ಪಾಡ್ಗಳನ್ನು ಚಲಿಸಲಾಗುತ್ತದೆ. ಈ ಮೂಲಕ ಭಾರತ ಫ್ಯೂಚರಿಸ್ಟಿಕ್ ಸಾರಿಗೆ ವ್ಯವಸ್ಥೆ ಬಳಸುವ ದೇಶಗಳ ಸ್ಥಾನದಲ್ಲಿ ಹೆಸರು ಬರಲಿದೆ. ಆದರೆ ಇದೇ ವೇಳೆ ಈ ಟೆಕ್ನಾಲಜಿಗೆ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತದೆ. ಅಲ್ಲದೆ ಇದು ಒಂದು ಬಾರಿಗೆ ಕೇವಲ 24ರಿಂದ 28 ಪ್ರಯಾಣಿಕರನ್ನ ಮಾತ್ರ ಹೊತ್ತೊಯ್ಯುತ್ತದೆ. ಹೆಚ್ಚಿನ ಜನರನ್ನ ಕ್ಯಾರಿ ಮಾಡಬೇಕು ಅಂದ್ರೆ ಅದಕ್ಕೆ ತಕ್ಕಂತೆ ವಿದ್ಯುತ್ ಬಳಕೆಯೂ ಜಾಸ್ತಿ ಆಗುತ್ತೆ. ಅಲ್ಲದೆ ನಿರ್ವಾತದಲ್ಲಿ ಚಲಿಸೋದ್ರಿಂದ ಏನಾದರೂ ಎಮರ್ಜೆನ್ಸಿ ಪರಿಸ್ಥಿತಿ ಬಂದ್ರೆ ಹೆಚ್ಚಿನ ರಿಸ್ಕ್ ಇರುತ್ತದೆ. ಅತಿ ಹೆಚ್ಚು ವೇಗದಲ್ಲಿ ಚಲಿಸೋದ್ರಿಂದ ಪ್ರಯಾಣಿಕರಿಗೆ ವೈಬ್ರೇಷನ್ ಜಾಸ್ತಿ ಫೀಲ್ ಆಗಿ ವಾಂತಿ, ತಲೆ ಸುತ್ತು ಬರುವ ಸಾಧ್ಯತೆ ಕೂಡ ಇರುತ್ತದೆ. ಸೊ ಅಡ್ವಾಂಟೇಜಸ್ ಜಾಸ್ತಿ ಇದ್ದಷ್ಟು ಅದರ ಡಿಸ್ಅಡ್ವಾಂಟೇಜಸ್ ಕೂಡ ಅಷ್ಟೇ ಇರುತ್ತೆ. ಟೆಕ್ನಾಲಜಿ ಅಭಿವೃದ್ಧಿ ಆದಂತೆ ಇವುಗಳಿಗೆ ಪರಿಹಾರ ಸಿಗುತ್ತಾ ಅಂತ ಕಾದು ನೋಡ್ಬೇಕಷ್ಟೆ. ಇದು ಫ್ರೆಂಡ್ಸ್ ಇಂದಿನ ವಿಷಯ. ಇಂತಹ ಹೆಚ್ಚಿನ ಮಾಹಿತಿಗಳಿಗಾಗಿ ಕನ್ನಡ ವಾಯ್ಸ್ ಚಾನೆಲ್ನ ಫಾಲೋ ಮಾಡಿ. ಧನ್ಯವಾದ.